18ರ ಒಂದು ಸಂಡೇ ಟೈಮ್ಸ್ ಅದ ಪತ್ರಿಕೆಯನ್ನು ತೆಗೆದುಕೊಂಡಲ್ಲಿ ಅದರಲ್ಲಿ ಬೆಂಗಳೂರು ಟೈಮ್ಸ್ ಒಂದೊಂದು ಸ್ಪೆಷಲ್ ಎಡಿಷನ್ ಬರುತ್ತೆ ಸಂಡೇ ಅಂತಕ್ಕಂಥದ್ದು ಅಡ್ವರ್ಟೈಸಿಯಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಪ್ರಮೋಷನಲ್ಸ್ ಫೀಚರ್ಸ್ ಅಂತಕ್ಕಂಥ ಒಂದು ಇದರಲ್ಲಿ ಕೊಟ್ಟಿದ್ದಾನೆ. ಇದರಲ್ಲಿ ಒಂದು ಕವರ್ ಪೇಜ್ನಲ್ಲಿ ಡೈರೆಕ್ಟರ್ ಹೇಮಂತ್ ಎಂ ರಾವ್ ಸ್ಪೀಕ್ಸ್ ಅಬೌಟ್ ಲೈಫ್ ಆ್ಯಂಡ್ ವರ್ಕ್ ಆಫ್ ಪಿ1 ಪೇಜ್ನಲ್ಲಿ ಇದು ಕಾಣ್ತಾ ಇದೆ. ಇದರಲ್ಲಿ ಫ್ರಂಟ್ ಪೇಜ್ನಲ್ಲಿ ನಾವು ನೋಡಿದಾಗ ಇದರಲ್ಲಿ ಒಂದು ಸ್ವಿಗ್ಗಿ ಜಾಹೀರಾತು ಸಂಪೂರ್ಣ ಒಂದು ಜಾಹೀರಾತನ್ನು ಈ ಪುಟದಲ್ಲಿ ಕೊಡಲಾಗಿದೆ. ನೋಡ್ತಾ ಇರ್ಬೋದು, ಫುಲ್ ಸಂಪೂರ್ಣವಾಗಿದೆ ಇದೆ. ಇದರಲ್ಲಿ ಬಲೂನು ಚಿತ್ರಗಳು ಇರ್ತವೆ. ಅದರಲ್ಲಿ ವಿಶೇಷವಾಗಿ ನೋಡಿದಾಗ ಇದರಲ್ಲಿ ಒಂದು ಗಿಫ್ಟ್ ಪಾಕೆಟ್ ಅಂತ ಒಂದು ಪಾಕೆಟನ್ನು ಅಂಟಿಸಲಾಗಿದೆ. ಈ ಥರ ಇದು ಒಂದು ಪಾಕೆಟನ್ನು ಕೀಳಬಹುದು. ಈ ಥರ ಇದೆ. ಆನ್ ಅವರ್ 10th birthday ವಿ ಹ್ಯಾವ್ ಎ ರಿಟರ್ನ್ ಗಿಫ್ಟ್ ಫಾರ್ ಯು ಇನ್ ಹಿಯರ್, ಇಟ್ಸ್ ಎ ಟೇಕ್ ಯು ಬ್ರೀತ್ ಅವೇ ಅಂತಕ್ಕಂಥ ಒಂದು ಜಾಹೀರಾತು ಇದೆ. ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ಈ ರೀತಿಯಾಗಿ ಅಂಟಿಸಲಾಗಿದೆ. ಅಂಟಿಸಿ ಇದರಲ್ಲಿ ಏನಿದೆ ಎಂಬುದು ಕೂಡ ಗೊತ್ತಿಲ್ಲ. ಇದು ಒಂದು 1ನೇ ಪುಟ ಆಯಿತು. 2ನೇ ಪುಟದಲ್ಲಿ ನಾವು ನೋಡಿದಾಗ ಇದರಲ್ಲಿಯೂ ಕೂಡ ಸ್ವಿಗ್ಗಿ ಒನ್ ಕುರಿತು ಸಂಪೂರ್ಣ ಒಂದು ಈ ಪುಟ ತುಂಬೆಲ್ಲ 2 ಪುಟಗಳ ಕಲರ್ ಪುಟ ಜಾಹೀರಾತನ್ನು ಕೊಡಲಾಗಿದೆ. ದಿ ರಿಟರ್ನ್ ಗಿಫ್ಟ್ ದ್ಯಾಟ್ ಕೀಪ್ಸ್ ಆನ್ ಗಿವಿಂಗ್ ಅನ್ಲಿಮಿಟೆಡ್ ಫ್ರೀ ಡೆಲಿವರಿ ಆನ್ ಫುಡ್ ಆ್ಯಂಡ್ ಬುಡ್ಡಿ ಕೇಕ್, ಅನ್ಲಿಮಿಟೆಡ್ ಫ್ರೀ ಡೆಲಿವರಿ ಆನ್ ಇನ್ಸ್ಟಾಮಾರ್ಟ್, up to 50% off with Denout, no surge fee ever, up to 30% extra discounts on food orders only for you ಅಂತಕ್ಕಂಥ ಒಂದು ಜಾಹೀರಾತು ಇದೆ. ಸ್ವಿಗ್ಗಿ ಒಂದು ಇವರು ಜಾಹೀರಾತು. ಸೊ ಹೀಗಾಗಿ ಈಗ ನಾವು ಇದರಲ್ಲಿ ಏನು ಗಿಫ್ಟ್ ಇದೆ ಅಂತಕ್ಕಂಥ ಒಂದು ನೋಡೋಕ್ಕಿಂತ ಮುಂಚೆ ಪುಟ 3ರಲ್ಲಿ ಯಾವ ಸುದ್ದಿಗಳನ್ನು ಇವರು ಕವರ್ ಮಾಡಿದ್ದಾರೆ ಬೆಂಗಳೂರು ಟೈಮ್ಸ್ನಲ್ಲಿ ಅಂತಕ್ಕಂಥವು ನೋಡಿದಾಗ, ಕನ್ನಡ ಸಿನಿಮಾ ಈಸ್ ಇನ್ ಡೈರ್ ನೀಡ್ ಆಫ್ ಅ ಲೀಡರ್ಶಿಪ್ ಅಂತಕ್ಕಂಥ ಒಂದು ಇದೆ. ಹೇಮಂತ್ ಎಂ ರಾವ್ ಅವರ ಒಂದು ಸಂದರ್ಶನವನ್ನು ಹಾಕಲಾಗಿದೆ ಇಲ್ಲಿ. 2ನೇ ಪೇಜ್ನಲ್ಲಿ ಇನ್ನು ಇವ್ರದ್ದು ನಮ್ಮ ಧನಂಜಯ್ ಸ್ಪೋರ್ಟ್ಸ್ ದಿಸ್ ನ್ಯೂ ಲುಕ್ ಫಾರ್ ಈಸ್ ನೆಕ್ಸ್ಟ್ ಫಿಲ್ಮ್ ದ್ಯಾಟ್ ಹಿ ಈಸ್ ಶೂಟಿಂಗ್ ಇನ್ ಮೈಸೂರು ಅಂತಕ್ಕಂಥ ಒಂದು ಮಾಹಿತಿ ಕುರಿತು ಧನಂಜಯ್ ಆ್ಯಕ್ಟರನ್ನು ಕುರಿತು ಒಂದು ಸಂಪೂರ್ಣವಾದ ಫೋಟೋ ಸಮೇತ ಆರ್ಟಿಕಲನ್ನು ಹಾಕಿದ್ದಾರೆ. ಉಪೇಂದ್ರ ಕುರಿತು ಹಾಕಿದ್ದಾರೆ. ಪ್ರೌಡ್ ಆಫ್ ಮೈ ವೈಫ್ ಪ್ರಿಯಾಂಕಾಸ್ ಚಾಯ್ಸ್ ಆಫ್ ಕಂಟೆಂಟ್ ಡ್ರೈವನ್ ಫಿಲ್ಮ್ಸ್, Nostalgia sweeps India as a 90s music legends return ಅಂತಕ್ಕಂಥ ಒಂದು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಚಾನ್ಸ್ ಫಾರ್ ಫ್ಯಾನ್ಸ್ ಟು ರೀಕ್ಯಾಪ್ಚರ್ ದಿ ಮ್ಯಾಜಿಕ್ ಆಫ್ ದೇರ್ ಯೂತ್ ಅಂದಿದೆ. ಫ್ಯಾನ್ಸ್ ಆರ್ ಓಲ್ಡರ್ ಆ್ಯಂಡ್ ಹ್ಯಾವ್ ಮೋರ್ disposable income to spend on ಕಾಂಕ್ರೀಟ್ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಇದೇ ಪುಟದಲ್ಲಿ ಮತ್ತೆ ನೋಡಿದಾಗ ಬೆಂಗಳೂರು ಈಸ್ ಟೇಕಿಂಗ್ ಅಬೌಟ್ ಬೆಂಗಳೂರ್ಸ್ ಚರ್ಚ್ ಸ್ಟ್ರೀಟ್ಸ್ ಈಸ್ ಎ ಹಬ್ ಫಾರ್ ಹಸ್ಟರ್ಸ್ ಆ್ಯಂಡ್ ಕ್ರಿಯೇಟಿವ್ ಫಾಕ್ಸ್ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಬೆಂಗಳೂರು ಡೈರೀಸ್ ಇದೆಲ್ಲ ಒಂದು ಚರ್ಚ್ ಸ್ಟ್ರೀಟ್ ಕುರಿತು ಆರ್ಟಿಕಲನ್ನು ಸಂದರ್ಶನ ಬೇಸ್ಡ್ ಆರ್ಟಿಕಲನ್ನು ಈ ಒಂದು ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ದಾರೆ. ಪರ್ಫೆಕ್ಟ್ ಪ್ಲೇಸ್ ಟು ಕಿಕ್ ಸ್ಟಾರ್ಟ್ಸ್ ಸ್ಮಾಲ್ ಬಿಸ್ನೆಸ್ಗಳಿಗೆ ಇಲ್ಲಿ ಅವಕಾಶವಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಕೊಟ್ಟಿದ್ದಾರೆ. ಎನಿ ಫಿಲ್ಮ್ ದ್ಯಾಟ್ ಮೇಕ್ಸ್ ಮನಿ ಈಸ್ ಎ ಕಮರ್ಷಿಯಲ್ ಫಿಲ್ಮ್, ಹೇಮಂತ್ ರಾವ್ ಅವರ ಒಂದು ಸಂದರ್ಶನವನ್ನು ಸಂಪೂರ್ಣ 2ನೇ ಅರ್ಧ ಕಾಲು ಭಾಗದಲ್ಲಿ ಈ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ನೋಡಿದ ನಂತರ ಈ ಒಂದು ಗಿಫ್ಟ್ನಲ್ಲಿ ಏನಿವೆ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ನಮಗೂ ಇದೆ. ಈ ಒಂದು ಗಿಫ್ಟನ್ನು ನಾವು ಓಪನ್ ಮಾಡಿ ನೋಡೋಣ ಏನಿದೆ ಇದರಲ್ಲಿ ಅಂತ.
ಓ ಬಲೂನು ಒಂದೇ ಒಂದು ಬಲೂನ್ ಇದೆ. ಸೊ ಓಕೆ, ಥ್ಯಾಂಕ್ ಯು ಸಿಗಿ ಅವರಿಗೆ. ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀವಿ ಒಂದು ಬಲೂನು ಕೊಟ್ಟಿದ್ದಕ್ಕಾಗಿ. ಬಲೂನಲ್ಲಿಯೂ ಕೂಡ ಜಾಹೀರಾತನ್ನು ಕೊಟ್ಟಿದ್ದಾರೆ ಸ್ವಿಗ್ಗಿ ಅವರು. ಸ್ವಿಗ್ಗಿ ₹1 ಫಾರ್ 4 months ಅಂತಕ್ಕಂಥ ಒಂದು ಇದೆ. ಇದರಲ್ಲಿ ಸ್ಕ್ಯಾನರ್ ಇದೆ. ಎಷ್ಟು ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾರ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳು ಅಂತಕ್ಕಂಥ ಒಂದು ಇದು ಉದಾಹರಣೆ ಎನ್ನಬಹುದು.